ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಇವತ್ತು ಈ ವಿಡಿಯೋನಲ್ಲಿ ಒಂದು ವಿಷಯ ತಗೊಂಡಿದ್ದೀವಿ. ನನ್ನ ಜೊತೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ಇದ್ದಾರೆ. ಅವರುಗಳು ಕೂಡ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಎ ಐ ಲಭ್ಯವಿರುವ ಮಾಹಿತಿಯನ್ನು ವಿಶ್ಲೇಷಿಸುತ್ತದೆ, ಆದರೆ ಜ್ಞಾನವನ್ನು ಸ್ವತಃ ಸೃಷ್ಟಿಸಲು ಸಾಧ್ಯವಿಲ್ಲ ಅನ್ನೋದು ವಿಷಯ. ಎ ಐ ಅನಲೈಸಸ್ ಡೇಟಾ ಕೆನಾಟ್ ಕ್ರಿಯೇಟ್ ಒರಿಜಿನಲ್ ನಾಲೆಡ್ಜ್ ಅನ್ನುವುದು ಇವತ್ತಿನ ವಿಚಾರ. ಎ ಐ ಬಂತು, ನಮಗೆ ಉಳಿಗಾಲ ಇಲ್ಲ ಅಂತ ಸುಮಾರು ಜನ ಅಂದ್ಕೊಳ್ತಾ ಇದ್ದಾರೆ. ಅದು ಸತ್ಯವೂ ಕೂಡ. ಆದರೂ ನಾವು ಮನುಷ್ಯರಾಗಿ ಅದನ್ನು ಮೀರಿ ಜೀವನದಲ್ಲಿ ಬೆಳೆಯಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ವಿಕಾಸ್, ಏನಂತೀರಿ ಈ ವಿಷಯದ ಬಗ್ಗೆ? ಸರ್, ನಮಸ್ತೆ ಸರ್. ಖಂಡಿತವಾಗಿ ಸರ್, ಇದು ನಿಮ್ಮ ಮಾತು, ಈ ವಾಕ್ಯ ಖಂಡಿತವಾಗಿ ಅದಕ್ಕೆ ಅರ್ಥಗರ್ಭಿತವಾಗಿದೆ ಅನ್ಸುತ್ತೆ. ಏಕೆಂದ್ರೆ ನಮ್ಮ ಆ, ಮುಂದಿನ ಜೀವನಕ್ಕೆ, ಬದುಕಿಗೆ, ಅದು ನಮ್ಮ ಪ್ರತಿಭೆಗೆ, ನಾವು ಎಲ್ಲಿ ನಮ್ಮ ಸ್ವಂತ ಶಕ್ತಿಯಿಂದ ಬರುವ ಪ್ರತಿಭೆನ, ಮಾತುಗಳ ಅರಿಕೆಯನ್ನು ನಮ್ಮ ಸ್ವಂತವಾದದನ್ನ ಗುರುತಿಸೋದಕ್ಕೆ ಖಂಡಿತವಾಗಿಯೂ ಅದು ತುಂಬಾ ಕಷ್ಟನೇ ಅಂತ ಹೇಳ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ, ಮುಂಚೆ ನಾವು ಕಂಪ್ಯೂಟರ್ ಯುಗದಲ್ಲಿ ಇದ್ವಿ. ಕಂಪ್ಯೂಟರ್ ಯುಗ ಬಂದಾಗ ನಮಗೆ ಏನನ್ಸ್ತು, ಕಂಪ್ಯೂಟರ್ನೇ ಎಲ್ಲದು ಬೇರೆ ರೀತಿಯಾಗಿ ಅದನ್ನ ಅಳವಡಿಕೆ ಮಾಡ್ಕೊಂತೀವಿ ಅಂತೇಳಿ, ಅಂದ್ರೆ ಎಲ್ಲ ಬೇರೆ ಬೇರೆ ವಿಚಾರದಲ್ಲಿ. ನಂತರ ಈಗ ನಾವು ಏನು ಆರ್ಟಿಫಿಷಿಯಲ್ ಬುದ್ಧಿಮಾಂತಿಕೆ ಅನ್ನೋದ್ರಿಂದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾವು ಈಗ ನಮ್ಮ ಪ್ರತಿಭೆನ ಯಾವ ರೀತಿ ಕಡಿಮೆ ಆಗ್ತದೆ. ಇಂಟೆಲಿಜೆನ್ಸ್ ಕೃತಕವಾಗಿ ನಾವು ಎಲ್ಲದರ ರೀತಿಯಲ್ಲಿ ಯಾವುದೇ ಒಂದು ಒಂದು ಕ್ಷೇತ್ರದಲ್ಲಿರ್ಬೋದು, ಆ ಕ್ಷೇತ್ರಕ್ಕೆ ತಕ್ಕಂತೆ ಎಲ್ಲಾದ್ರೂ ಪ್ರತಿಯೊಂದಕ್ಕೂ ನಾವು ಅದಕ್ಕೆ ಕೃತಕವಾಗಿ ನಾವು ಅಳವಡಿಸ್ಕೋಬೇಕಾಗ್ತದೆ. ಅಂದ್ರೆ ಯಾವುದೇ ಕಂಪ್ಯೂಟರ್ಗೆ ನಾವು ಏನ ಕೇಳಿದ್ರೆ ಅದು ಕೊಡ್ತಾ ಬರ್ತದೆ. ಯಾಕೆಂದ್ರೆ ನಮ್ಮ ಶಕ್ತಿನ, ನಾವು ಪ್ರತಿಭೆನ ನಾವು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಆ ವಿಚಾರದಲ್ಲಿ ನಮ್ಮ ಸ್ವಂತವಾಗಿ ಸೃಷ್ಟಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಪ್ರತಿಭೆನ, ನಮ್ಮ ಸ್ವಂತ ಜ್ಞಾನವನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಮಾದರಿ ಗುರುತಿಸೋ ಕೋಟ್ಯಾಂತರ ಪಠ್ಯ ಪುಸ್ತಕಗಳನ್ನೇ ಅದರಲ್ಲಿ ಅಳವಡಿಕೆ ಮಾಡ್ಕೊಂತ ಹೋಗ್ತಾರೆ. ಈಗ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಬೇರೆ ಕೃಷಿ ಕ್ಷೇತ್ರದಲ್ಲಿರ್ಬೋದು, ವಿಜ್ಞಾನ ಕ್ಷೇತ್ರದಲ್ಲಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲೂ ಎ ಐ ಬಳಕೆನ, ನಮ್ಮ ಒಂದು ಬುದ್ಧಿವಂತಿಕೆ ಅನ್ನೋದನ್ನ ಕಳ್ಕೊಂಡ್ ಮಾಡ್ಕೊಂಡು ಅಲ್ಲಿ ಅಪ್ಲೋಡ್ ಮಾಡ್ಕೊಂತ ಹೋದ್ರೆ ಎಲ್ಲದನ್ನು ಪ್ರತಿಯೊಂದಕ್ಕೂ ಆನ್ಲೈನ್ ಅಲ್ಲೇ ನಾವು ಹುಡುಕ್ತಾ ಹೋಗ್ತೀವಿ. ನಮ್ಮ ಸ್ವಂತ ಬುದ್ಧಿವಂತಿಕೆನ ನಾವು ಈ ತೋರ್ಸಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ ಬುದ್ಧಿವಂತರು ಜಾಸ್ತಿ ಬುದ್ಧಿವಂತರಾಗ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿ ಎ ಐನ ಒಂದು ತರಬೇತಿ ತಗೊಂಡು ಅದ್ರ ಮುಖಾಂತರ ಅವರು ಜಾಸ್ತಿ ಅವರ ಅನುಭವನ ಅಲ್ಲಿ ಎ ಐ ಮುಖಾಂತರ ತೋರಿಸ್ತಾರೆ. ಈಗ ನಾವು ಎಲ್ಲಾದ್ರೂ ಮಾತಾಡ್ಬೇಕು ತರಬೇತಿ ಮುಖಾಂತರ ಅಲ್ಲಿ ಅಂತಂದ್ರೆ ಎಲ್ಲದನ್ನು ಅಲ್ಲೇ ಎ ಐ ಮುಖಾಂತರನ ತೋರಿಸ್ತಾರೆ. ಅದಕ್ಕೆ ಸ್ವಂತ ಅನುಭವ ಇಲ್ಲದೇ ಅನುಭವನ ಕಡಿಮೆ ಮಾಡ್ಕೊಂತ ಹೋಗ್ತೀವಿ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ ಇವನ್ ಓಕೆ, ಮೆಡಿಕಲ್ ಥ್ಯಾಂಕ್ ಯು ಇರ್ಬೋದು. ವಿಕಾಸ್. ಇನ್ನು ಮುಂದೆ ಸತೀಶ್ ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್. ಅದೇ ಅವರು ವಿಕಾಸ್ ಅವರು ಹೇಳ್ದಂಗೆ ಕೆಲವೊಂದು ಪಾಯಿಂಟ್ಗಳು ಗಮನ ಹರಿಸುವಂತ ವಿಚಾರ ಆಗಿದೆ. ಮುಖ್ಯವಾಗಿ ಎ ನಲ್ಲಿ ಅವರು ಹೇಳಿದ ಹಾಗೆ ಇಲ್ಲಿ ಬರೀ ನಾವು ಕೊಟ್ಟಿರೋ ಡಾಟಾನಲ್ಲೇ ಅನಲೈಸ್ ಮಾಡಿ ಅದೇ ವಿಚಾರನ ಎ ನಲ್ಲಿ ನಮ್ಮ ಸೃಜನಶೀಲತೆಗೆ ಬಹಳ ದೊಡ್ಡ ಪೆಟ್ಟು ತಾಕುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಯಾಕೆಂದ್ರೆ ಎಲ್ಲದಕ್ಕೂ ನಾವು ಎ ಮೇಲೆ ನಾವು ಅವಲಂಬಿತರಾದ್ರೆ ನಮ್ಮ ಮೆದುಳು ಮುಂಚೆ ಇತ್ತು, ವಿಭಿನ್ನವಾಗಿ ಆಲೋಚನೆ ಮಾಡಿ ಆ ವಿಭಿನ್ನ ರೀತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರ್ತಾ ಇದ್ವಿ. ನಮ್ಮ ಸೃಜನಶೀಲತೆಗೆ ಧಕ್ಕೆ ಆಗುವಂತ ಒಂದು ಮುಖ್ಯವಾದ ಒಂದು ತೊಂದರೆಗೆ ನಾವೆಲ್ಲ ಸಿಲುಕೊಳ್ತೀವಿ ಅಂತ ನನ್ನ ಅಭಿಪ್ರಾಯ ಇದೆ ಸರ್. ಮತ್ತೆ ಈ ಎ ಐ ಬಂದಿರೋದು, ಇದು ಸಾಕಷ್ಟು ಜನ ಆಲ್ರೆಡಿ ಕಂಪ್ಯೂಟರ್ ಬಗ್ಗೆ ಯಾರಿಗೆ ಒಂದು ನಾಲೆಡ್ಜ್ ಇದೆ ಅವರುಗಳು ಮಾತ್ರ ಹೆಚ್ಚಾಗಿ ಇದರ ಬಳಕೆಯನ್ನ ಮಾಡ್ತಾರೆ. ಇತರರು ಯಾರು ಕೂಡ ಇದರ ಬಳಕೆಯಲ್ಲಿ ತೊಡಗಿಸಿಕೊಳ್ಳೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಎ ಇಂದ ಸಾಕಷ್ಟು ಕೆಲಸಗಳು ಕೂಡ ಹೋಗುವ ಸೂಚನೆ ಇದೆ. ಅನೇಕ ಜನರನ್ನ ಕೆಲಸಗಳಿಂದ ತೆಗೆದುಹಾಕಿ ನಿರುದ್ಯೋಗ ಕೂಡ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಾವೆಲ್ಲ ಆದ್ರಿಂದ ನಮ್ಮ ಒಂದು ಸೃಜನಶೀಲ ಕೆಲಸಕ್ಕೆ ನಾವು ಯಾವುದೇ ರೀತಿಯ ತೊಂದರೆ ಆಗದೆ ಇರೋಂಗೆ ವಿಭಿನ್ನ ರೀತಿಯಲ್ಲಿ ನಾವು ಮುಂಚೆ ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ವೋ ಅದೇ ರೀತಿಯಲ್ಲಿ ನಾವು ನಮ್ಮ ಕಾರ್ಯವೈಖರಿಯನ್ನ ಮುಂದುವರಿಸ್ಕೊಂಡು ಹೋಗೋದು ಬಹಳ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಸರ್. ಓಕೆ, ಎಸ್, ನೇತ್ರಾವತಿ ಅವ್ರು ಏನ್ ಹೇಳ್ತೀರಿ? ಎಐ ಲಭ್ಯವಿರುವ ಮಾಹಿತಿಯನ್ನು ವಿಶ್ಲೇಷಿಸುತ್ತದೆ, ಆದರೆ ಜ್ಞಾನವನ್ನು ಸ್ವತಃ ಸೃಷ್ಟಿಸಲು ಸಾಧ್ಯವಿಲ್ಲ ಅಂತ ಹೇಳಿ.
ಅಂದ್ರೆ ನಾವು AI ಮೂಲ ಶಕ್ತಿ ಏನಂದ್ರೆ ಒಂದು ಮಾಹಿತಿ ವಿಶ್ಲೇಷಣೆ ಮತ್ತು ಪುಸ್ತಕಗಳು, ಸಂಶೋಧನಾ ಮತ್ತು ವಿವಿಧ ಇದು ಇರ್ತಾವಲ್ಲ ಮೂಲಗಳಿಂದ ಕಲಿತ ಮಾಹಿತಿಯನ್ನು ಸಂಗ್ರಹಿಸ್ ಮಾಡ್ಕೊಂಡು ಮಾತ್ರ ಅದ್ರ ಕೆಲಸ ಆಗಿರ್ತದ. ಈಗ ಉದಾಹರಣೆಗೆ ಒಂದು ವೈದ್ಯಕೀಯ ವಿಷಯದ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರ ಅದು AI ಅದು ಈಗಾಗಲೇ ಕಲ್ತಿರೋ ವೈದ್ಯಕೀಯ ಮಾಹಿತಿಯನ್ನು ಮಾತ್ರ ಕೊಡ್ತದ, ಕೊಡ್ತದ ಸರ್, ಕೊಡ್ತದ. ಆದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅದು ಸ್ವತಃ ಈ ಪ್ರಯೋಗ ಮಾಡಿ ಹೊಸದು ಏನಾರ ಔಷಧವನ್ನು ಕಂಡು ಹಿಡಿದು ಅದು ನಮ್ಗ್ ಕೊಡೋದಲ್ಲ, ಮಾಹಿತಿ ಅದ್ರ ಬಗ್ಗೆ ಕೊಡಲ್ಲ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಓಕೆ, ಎಸ್, ನಮ್ಮ ಜೊತೆ ಪ್ರವೀಣ್ ಇದ್ದಾರೆ. ಪ್ರವೀಣ್, ತಮ್ಮ ಅನಿಸಿಕೆಯನ್ನ ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿ. AI ಇವಾಗ ಲಭ್ಯವಿರೋ ಮಾಹಿತಿಯನ್ನ ಅದನ್ನ ಅನಲೈಸ್ ಮಾಡಿ ಅದನ್ನ ವಿಶ್ಲೇಷಣೆ ಮಾಡುವ ಸಾಮರ್ಥ್ಯ ಇದೆ. ಅದನ್ನ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡುತ್ತೆ ಅಥವಾ ರಿಪೋರ್ಟ್ಸ್ ಕ್ರಿಯೇಟ್ ಮಾಡುತ್ತೆ. ಇದಕ್ಕೂ ಮುಂದೆ ಹೋಗಿ ಈಗ ನಾವು ನೋಡಿರ್ಬೋದು, ಈಗ ದೊಡ್ಡ ದೊಡ್ಡ ಕಂಪ್ನಿ ಇರ್ಬೋದು ಯಾವುದೇ ದೇಶಗಳಲ್ಲಿ. ಈಗ ನಮ್ಮ ಆಪರೇಷನ್ ಸಿಂಧೂರ್ ಆಯ್ತು, ಅದರಲ್ಲಿ ಡ್ರೋನ್ ಟೆಕ್ನಾಲಜಿ ಅಂದ್ರೆ ಈಗ ಸೆನ್ಸರ್ಸ್, ರಡಾರ್ಸ್ ನ ಇಂಟಿಗ್ರೇಟ್ ಮಾಡಿ ಎಷ್ಟೊಂದು ಸುಂದರವಾಗಿ ಈಗ ನಾವು ವೆಪನ್ಸ್ ನೆಲ್ಲ ಯೂಸ್ ಮಾಡಿದ್ರು AI ಟೆಕ್ನಾಲಜಿಯಿಂದ. ಆ ತರ ಯೂಸ್ ಮಾಡ್ಬೋದು. ಆದ್ರೆ ಅದಕ್ಕೆ AI ಈಗ ವೆಪನ್ಸ್ ತಯಾರು ಮಾಡ್ಲಿಕ್ಕೆ ಹೇಳಿದ್ರೆ ಅದು ಮಾಡಲ್ಲ. ಅದೇ ರೀತಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಒಂದು ಕಾಂಪ್ಲೆಕ್ಸ್ ಸರ್ಜರಿ ಮಾಡ್ಲಿಕ್ಕೆ ಹೇಳಿದ್ರೆ ಅದು ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಇದನ್ನ AI ತನ್ನಿಂದ ತಾನೇ ಜ್ಞಾನವನ್ನ ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮಾನವನಿಗೆ ಇದು ಹೆಚ್ಚಿನ ಒಂದು ಕಾಂಪ್ಲೆಕ್ಸ್ ಕೆಲಸ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಒಂದು ಅಸಿಸ್ಟೆಂಟ್ ಆಗಿ ಯೂಸ್ ಮಾಡಬೇಕು. ಮತ್ತೆ ಓಕೆ, ಓಕೆ ಸ್ನೇಹಿತರೆ, ನಮ್ಮೆಲ್ಲ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಅನಿಸಿಕೆ, ಅಭಿಪ್ರಾಯಗಳನ್ನು ತಾವೆಲ್ಲ ಕೇಳಿದ್ರಿ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ನೀವು ಮಾಡಿಲ್ಲ ಅಂದರೆ ಈಗಲೇ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಫಾರ್ವರ್ಡ್ ಮಾಡಿ, ಕಾಮೆಂಟ್ ಮಾತ್ರ ಈಗಲೇ ಮಾಡಿ. ಏನಂತೀರಿ? ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.